ಬೆಂಗಳೂರಿನಲ್ಲಿ ನಕಲಿ ಔಷಧ ದಂಧೆ ಈಗ ಬಯಲಾಗಿದೆ. ಡೂಪ್ಲಿಕೇಟ್ ಮೆಡಿಸಿನ್ ಬಗ್ಗೆ ಖಾದರ್ ಮಾಹಿತಿಯನ್ನ ಈಗ ನೀಡಿದ್ದಾರೆ. ನೋಡಿ, ಅಪ್ಡೇಟ್ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಕಲಿ ಔಷಧ ದಂಧೆ ಬಯಲಾಗಿದೆ. ಡೂಪ್ಲಿಕೇಟ್ ಮೆಡಿಸಿನ್ ಬಗ್ಗೆ ಆರೋಗ್ಯ ಸಚಿವ ಖಾದರ್ ಬಿಗ್ ಅಪ್ಡೇಟ್ ಅನ್ನ ನೀಡಿದ್ದಾರೆ. ಈಗಾಗಲೇ ಎಲ್ಲ ನಕಲಿ ಔಷಧಿ ಬ್ಲಾಕ್ ಮಾಡಿದ್ದೇವೆ. ಈ ಬಗ್ಗೆ ತನಿಖೆ ಮಾಡಲು ವಿಶೇಷ ತಂಡವನ್ನು ಕೂಡ ರಚಿಸಲಾಗಿದೆ. ರಾಮನಗರ ಕೇಸ್ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದರ ಮುಖ್ಯ ಮಾಲೀಕ ಪ್ರಶಾಂತ್ ದುಬೈನಲ್ಲಿದ್ದಾರೆ. ತೇಜಸ್ ಎಂಬಾತ ಬೆಂಗಳೂರಿನಲ್ಲೇ ಇದ್ದಾನೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಇರುವ ತೇಜಸ್ ಬೆಂಗಳೂರಿನಲ್ಲೇ ಇದ್ದಾನೆ. ಸಿಎಂ ಡಿ ಕೆ ಶಿವಕುಮಾರ್ಗೂ ಕೂಡ ಈ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಿದ್ದೇವೆ ಅಂತ ಅಶ್ವವೇಗ ನ್ಯೂಸ್ಗೆ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಏನು ಬೆಂಗಳೂರಿನಲ್ಲಿ ಈಗ ನಕಲಿ ಔಷಧ ದಂಧೆ ಬಯಲಾಗಿದೆ. ಈ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿರುವಂಥದ್ದು, ಅಪ್ಡೇಟ್ ಅನ್ನ ನೀಡಿದ್ದಾರೆ. ಡೂಪ್ಲಿಕೇಟ್ ಮೆಡಿಸಿನ್ ಬಗ್ಗೆ ಈಗಾಗಲೇ ಎಲ್ಲ ನಕಲಿ ಔಷಧಿಗಳು ಏನಿದೆ ಅವೆಲ್ಲವನ್ನ ಕೂಡ ಬ್ಲಾಕ್ ಮಾಡಿದ್ದೇವೆ, ಎಲ್ಲ ವಶಕ್ಕೆ ಪಡೆದುಕೊಂಡಿದ್ದೇವೆ. ಈ ಬಗ್ಗೆ ತನಿಖೆಯನ್ನ ಮಾಡಲು ವಿಶೇಷ ತಂಡವನ್ನ ಕೂಡ ರಚಿಸಲಾಗಿದೆ. ರಾಮನಗರ ಕೇಸ್ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದರ ಮುಖ್ಯ ಮಾಲೀಕ ಪ್ರಶಾಂತ್ ಏನಿದ್ದಾನೆ ಆತ ದುಬೈನಲ್ಲಿದ್ದಾನೆ. ಈಗ ತೇಜಸ್ ಎಂಬಾತ ಬೆಂಗಳೂರಿನಲ್ಲೇ ಇದ್ದಾನೆ. ಪ್ರಶಾಂತ್ ಅಂದ್ರೆ ಮುಖ್ಯಸ್ಥ ಯಾರಿದ್ದಾನೆ ಅವನು ದುಬೈನಲ್ಲಿದ್ದಾನೆ. ತೇಜಸ್ ಬೆಂಗಳೂರಿನಲ್ಲೇ ಇರುವಂಥದ್ದು. ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೇವೆ ಅಂತ ಅಶ್ವವೇಗ ನ್ಯೂಸ್ಗೆ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಔಷಧಿಯಲ್ಲೂ ಕೂಡ ಡೂಪ್ಲಿಕೇಟ್ ಮಾಡ್ತಾ ಇರುವಂಥದ್ದು ಇದೊಂದೇ ಈಗ ಬಯಲಾಗಿದೆ. ನೋಡಿ, ಆರೋಗ್ಯ ಸಚಿವ ಯುಟಿ ಖಾದರ್ ಈಗ ಸಾಕಷ್ಟು ಕ್ವಿಕ್ ಆಗಿ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಏನು ಹೋಟೆಲ್ಗಳ ಮೇಲೆ ಆರೋಗ್ಯ ತಪಾಸಣೆ ಅಂದರೆ ಏನು ಫುಡ್ ವಿಚಾರವಾಗಿ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಹೋಟೆಲ್ಗಳಲ್ಲಿ ಆಹಾರ ತಪಾಸಣೆಗಳನ್ನು ಮಾಡ್ತಾ ಇರುವಂಥದ್ದು. ಈಗ ನಕಲಿ ಔಷಧಿ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾರೆ. ಇದ್ರ ಬಗ್ಗೆ ಕಾರ್ಯ ಚುರುಕುಗೊಳಿಸಿದ್ದಾರೆ. ಅಂದರೆ ಏನು ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ನಕಲಿ ಔಷಧಿಗೆ ಲೇಬಲ್ಗಳನ್ನು ಹಾಕಿ ಸೇಲ್ ಮಾಡ್ತಾ ಇರುವಂಥದ್ದು. ಈಗ ಈ ಕೇಸ್ ಏನು ದಾಖಲಾಗಿದೆ ವಿಚಾರವಾಗಿ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಈಗ ಏನು ನಕಲಿ ಜಾಲವನ್ನ ಪತ್ತೆ ಹಚ್ಚಿದ್ದೀರಿ ಸರ್, ಈ ಔಷಧಿ ವಿಚಾರವಾಗಿ ಯಾವ ರೀತಿಯಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ, ಹೇಗೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀರಿ? ಈಗಾಗಲೇ ನಮ್ಮ ರಾಮನಗರ ಪೊಲೀಸರು ತನಿಖೆ ನಡೆಸಿದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ನಕಲಿ ಔಷಧ ಏನಿದೆಯಾ ಅದನ್ನು ನಾವು ಈಗಾಗಲೇ ಬ್ಲಾಕ್ ಮಾಡಿದ್ದೇವೆ ನಮ್ಮ ಸಪ್ಲೈ ಚೈನ್ ಅಲ್ಲಿ. ಇನ್ನೊಂದು ನಾವು ಇದಕ್ಕೆ ವಿಶೇಷ ತಂದೆ ತನಿಖೆ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮಾಹಿತಿ ಕೊಟ್ಟಿದ್ದೇನೆ. ಅವ್ರಿಗೂ ನಮ್ಮ ರಾಜ್ಯದ ಡ್ರಗ್ ಡಿಪಾರ್ಟ್ಮೆಂಟ್ ಪೊಲೀಸರನ್ನು ಅಭಿನಂದಿಸಿದ್ದಾರೆ. ಅವರು ಕೂಡ ಕೇಂದ್ರಕ್ಕೆ ಮಾತಾಡ್ತಾರೆ. ನಾವು ತನಿಖೆ ನಡೆಸೋ ಜೊತೆಯಲ್ಲಿ ಕೇಂದ್ರ ಕೂಡ ಇದು ರಾಷ್ಟ್ರ ಮಟ್ಟದ ವಿಚಾರದ ಕಾರಣ ತನಿಖೆ ಮಾಡ್ತಾರೆ ವಿಶ್ವಾಸ ನನಗೆ ಇದೆ. ಸರ್, ಈ ಜಾಲತಾಣದಲ್ಲಿ ಎಷ್ಟು ಜನರು ಭಾಗಿಯಾಗಿರುವಂತಹ ಮಾಹಿತಿ ಇದೆ? ಈಗಾಗಲೇ ತನಿಖೆ ನಡೀತಾ ಇದೆ. ಇದರ ಮುಖ್ಯ ಮಾಲೀಕರು ಅವರು ದುಬೈಯಲ್ಲಿದ್ದಾರೆ. ಮುಖ್ಯ ಮಾಲೀಕರು ನೆಕ್ಸ್ಟ್ ಇಲ್ಲಿ ಒಬ್ಬರು ಇದ್ದಾರೆ. ಸಾಧಕ ನೋಡ್ಬೇಕು ಏನಂತ ಹೇಳಿ. ಪ್ರಶಾಂತ್ ಎಂಬವರು ದುಬೈಯಲ್ಲಿದ್ದಾರೆ. ತೇಜಸ್ ಇಲ್ಲಿ ನಡೆಸ್ತಾ ಇದ್ರು. ಪ್ರಭು ಎಂಬವರು ಇಲ್ಲಿ ಅರೆಸ್ಟ್ ಆಗಿದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಇಲ್ಲಿಂದ ಔಷಧಿಗಳು ಸರಬರಾಜು ಆಗಿರುವ ಅದು ಇನ್ನು ಮಾಹಿತಿ ಬರಬೇಕಷ್ಟೇ. ಅದು ನಾನು ಗೊತ್ತಿದ್ದ ಮಟ್ಟಿಗೆ ಇದೆಲ್ಲ ಕೂಡ ಒಂದಕ್ಕೆ ಸೀಮಿತವಾಗಿರುವುದಿಲ್ಲ. ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ ಸರ್ ಈಗ ತನಿಖೆಗೆ? ಇದು ನೋಡ್ಬೇಕು ಇದು ಎಷ್ಟು ಗಾತ್ರದಿದೆ ಅಂತ ಹೇಳಿಕೊಂಡು ನಾವು ಅದಾದ ತಕ್ಷಣ ನಿಮ್ಗೆ ಮಾಹಿತಿ ಕೊಡ್ತೇವೆ. ಯಾವೆಲ್ಲ ಔಷಧಿಗಳು ಇರುವಂತಹ ಸಾಧ್ಯತೆ? ಬೇರೆ ಬೇರೆ ಔಷಧ ಲಿಸ್ಟ್ ನಾನು ನಿಮ್ಗೆ ಕೊಟ್ಟಿದ್ದೇನೆ. ಅದು ಕೂಡ ಯಾವುದಕ್ಕೆ ಉಪಯೋಗ ಇದೆ ಏನಂತ ಗೊತ್ತಿಲ್ಲ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ ಅನ್ನೆಲ್ಲ ಕೂಡ ಡೂಪ್ಲಿಕೇಟ್ ಮಾಡಿದ್ದಾರೆ. ಓಕೆ ಸರ್, ನೋಡಿದ್ರಲ್ಲ ಒಟ್ಟಾರೆಯಾಗಿ ಈಗ ಏನು ತನಿಖೆಯ ಬಳಿಕ ಎಲ್ಲ ಮಾಹಿತಿ ಹೊರಬೀಳುತ್ತೆ ಅನ್ನುವಂತಹ ಮಾಹಿತಿಯನ್ನ ಆರೋಗ್ಯ ಸಚಿವರು ತಿಳಿಸಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.